ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರೆ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ದಿನಾಂಕ 16 ಆಗಸ್ಟ್ 2026ರಂದು ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಹತ್ತಿರ ಉತ್ತರಾಖಂಡದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವಮಾನ ಮಾಡಿರುವ ಕಿಡಿಗೇಡಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಂದಿನ ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿಯಾದ ಸನ್ಮಾನ್ಯ ಶ್ರೀ ಅನಿಲ್ ಕುಮಾರ್ ಬೆಲ್ದರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಹಾಗೂ ಬೀದರ್ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ವಿನೋದ್ ಕುಮಾರ್ ಅಪ್ಪೆ, ಶ್ರೀಪತರಾವ್ ದೀನೆ, ಬಾಬು ಪಾಸ್ವಾನ್, ಶಿವಕುಮಾರ್ ನೀಲಿಕಟ್ಟಿ ಹಾಗೂ ರಾಜ್ಕುಮಾರ್ ಸೇರಿಕಾರ್, ಸುನೀಲ್ ಸಂಗಮ್ ಹಾಗೂ ಇನ್ನುಳಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ದಲಿತ ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಆ ಕಿಡಿಗೇಡಿಗಳನ್ನು ಬಂಧಿಸದ ಹೋದ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ಎಂದು ತಿಳಿಸಲಾಗುತ್ತದೆ. ನಮಸ್ಕಾರ. ಬಗ್ಗೆ ತಾವೆಲ್ಲ ಹೋರಾಟ ಮಾಡ್ತಾಯಿದ್ರಿ, ಈಗ ಇದೇನು ಇಷ್ಟಕ್ಕೆ ನಿಲ್ಲುತ್ತದ, ಏನು ಮುಂದುವರಿತದ? ಮತ್ತು ಇವತ್ತು ಇಷ್ಟೇ ಜನ ಯಾಕೆ ಸೇರಬೇಕಾಗಿತ್ತು? ಕಾಂಗ್ರೆಸ್ ಪಕ್ಷದ ಈಗ ಕಾರ್ಯಕರ್ತರಂತ ಹೋರಾಟ ಮಾಡ್ತಿದಾರ, ಅದರಲ್ಲಿ ಹೋಗಿದ್ದು ಕಾಂಗ್ರೆಸ್ ಅಧ್ಯಕ್ಷರ ಅಥವಾ SC ಅಂತೇಳಿ ಹೇಳ್ಕೊಂಡು ಹೋಗಿದ್ರು ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ತಾವೇನಂತೀರಿ? ಮೊದಲನೇದಾಗಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತೀವ್ರವಾಗಿ ಖಂಡಿಸ್ತೇನೆ. ಏಕೆಂದರೆ ದೇಶ ಸ್ವತಂತ್ರ 80 ವರ್ಷ ನಾವು ಗತಿಸಿ ನಿನ್ನೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಆದರೆ ಇವತ್ತು ವಿಶ್ವದಲ್ಲೇ ಭಾರತದ ಮಾನ ಹರಾಜು ಮಾಡಿದ್ದಾರೆ ಈ ಕೋಮುವಾದಿಗಳು ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಶಕ್ತಿಗಳು. ಇವತ್ತು ಸನ್ಮಾನ್ಯ ಶ್ರೀ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಅಪಮಾನ ಅದು ಇಡೀ ದಲಿತ ಸಮಾಜ ಅಪಮಾನ ಅಲ್ಲ, ಇಡೀ ಭಾರತೀಯರ ಅಪಮಾನ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ಕೇಳಿದಂತೆ ಇವತ್ತು ಇದು ಕಾಂಗ್ರೆಸ್ ಪಕ್ಷದ ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವು ಇವತ್ತು ಉತ್ತರಾಖಂಡ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಇವತ್ತು ನಮ್ಮ ಬೀದರ್ನ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಮತ್ತು ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಒಂದು ಸಾಂಕೇತಿಕ ಧರಣಿ ಮಾಡಿದ್ದೀವಿ. ನೀವು ಹೇಳೋದು ಅಷ್ಟೇ ಸತ್ಯ ಇದೆ. ಇವತ್ತು ಬೀದರ್ದಿಂದ ಹಿಡಿದು ದಿಲ್ಲಿವರೆಗೆ, ದೇಶದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೆ ಇವತ್ತು ರಸ್ತೆದ ಮೇಲೆ ಈ ಕೋಮುವಾದಿಗಳ ಮನಸ್ಥಿತಿಯನ್ನು ಅವರು ಅಲ್ಲೇನು ಅಲ್ಲಿ ಹೋಗಿ ಖರ್ಗೆ ಸಾಹೇಬರು ಭಾಷಣ ಮಾಡಿದಂಥ ಜಾಗವನ್ನು ಅಪವಿತ್ರ ಆಗಿದೆ ಅಂಥೇಳಿ ಏನು ಶುದ್ಧೀಕರಣ ಮಾಡಿದಾರಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರೆಲ್ಲ ಸಂಘ ಸಂಸ್ಥೆದವರಿಗೆ, ಅವರೆಲ್ಲ ಏನು ಅವ್ರ ಹಿಂಬಾಲಕರಿಗೆ ಹೇಳ್ತಾ ಇದ್ದೀನಿ, ನೀವೇನು ಬಾಬಾ ಸಾಹೇಬರ ಅನುಯಾಯಿಗಳು, ಬಸವನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಏನು ಘೋಷಣೆ ಅನುಯಾಯಿಗಳು ಬಂದು ತಿಳಿಸ್ಬೇಕಾಗ್ತದ. ಯಾಕೆಂದರೆ ಈ ದೇಶ ಇವತ್ತು ನಡೀತಾ ಇರೋದು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಮೇಲೆ. ಅದೇ ಸಂವಿಧಾನದ ಮೇಲೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಆಡಳಿತ ಮಾಡ್ತಾ ಇದ್ದೀರಿ. ಅದೇ ಸಂವಿಧಾನದ ಮೇಲೆ ಇವತ್ತು ಉತ್ತರಾಖಂಡದ ಮುಖ್ಯಮಂತ್ರಿ ಏನು ಆಡಳಿತ ಮಾಡ್ತಾ ಇದ್ದೀರಿ. ಇದನ್ನು ಗಮನದಲ್ಲಿಟ್ಟುಕೊಡ್ರಿ. ಇದೇ ಮನುವಾದಿ ಮನಸ್ಥಿತಿ ಇದು ಮುಂದುವರೆದರೆ ಇವತ್ತು ಜಂಜಿ ಹೆಂಗೆ ದೇಶದಲ್ಲಿ ಎದ್ದು ಒಂದು ರಾಜೀನಾಮೆ ಪಡೆಯ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇದು ಭಾಳ ಘೋರವಾದ ಒಂದು ಅಪಮಾನ ದೇಶಕ್ಕಾಗಿದೆ. ಜಾತಿ ವ್ಯವಸ್ಥೆಯನ್ನು ನಿಮ್ಮ ಮನದಲ್ಲಿದೆ. ಇವತ್ತು ನಾನು ಇದೊಂದು ಸಾಂಕೇತಿಕ ಧರಣಿ ಅಲ್ಲ, ಮುಂದಿನ ದಿನಗಳಲ್ಲಿ ಸಾವಿರ ಸಂಖ್ಯೆಯಲ್ಲಿ ರಸ್ತೆಗಿಳಿದು ಈ ಕಿಡಿಗೇಡಿಗಳಿಗೆ ಬಂಧಿಸಿ ಮತ್ತು ಆ ಮನುವಾದಿಗಳಿಗೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ತಾರತಮ್ಯ ಖಂಡನೆ ಮಾಡ್ತೀನಿ ಅಂತ ನಾವು ಮಾಡ್ತಾ ಇರೋ ನಡವಳಿಕೆಗೆ ನಾನು ಖಂಡಿಸ್ತೀನಿ. ಸರ್, ಈಗ ಇದನ್ನು ಇಡೀ ಬೀದರ್ ಜಿಲ್ಲೆಯಲ್ಲೇ ಮಾಡ್ತಾರಾ ಅಥವಾ ಇಡೀ ರಾಜ್ಯದಲ್ಲಿ ಮಾಡ್ತಾರಾ? ಇದಕ್ಕೆ ಎಲ್ಲ ಮಿನಿಸ್ಟರ್ ಆಗಲಿ, MLAಗಳಾಗಲಿ, ಮುಖ್ಯಮಂತ್ರಿ ಆಗಲಿ, ಇದಕ್ಕೆ ಏನಾರ ಅದಕ್ಕೆ ಅವರು ಕೂಡ ಏನು ಇದು ಮಾಡ್ತಾರೆ? ಇವತ್ತು ಇದು ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಒಂದು ಸಾಂಕೇತಿಕ ಧರಣಿ ಮುಖಾಂತರ ಖಂಡನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ನಿರ್ಣಯದಂತೆ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಿರ್ಣಯದಂತೆ ಇದು ನಮ್ಮ ರಾಷ್ಟ್ರೀಯ ಮುಖಂಡರು ನಿರ್ಣಯ ತಗೋತಾರೆ ಕಾಂಗ್ರೆಸ್ ಪಕ್ಷದ. ಆದರೆ ನಾನು ಒಬ್ಬ ದಲಿತ ಚಳವಳಿಗಾರನಾಗಿ, ಸಂವಿಧಾನ ಸಂರಕ್ಷಣಾ ಸಮಿತಿ ಹೋರಾಟಗಾರನಾಗಿ ಇದು ನಮ್ಮ ಹಂತದಲ್ಲಿ ಮತ್ತು ದೇಶದ ಎಲ್ಲ ಪ್ರಗತಿಪರ ಸಂಘಟನೆಗಳು ಈ ಒಂದು ಖಂಡಿಸಿ ಇದು ರಾಷ್ಟ್ರಾದ್ಯಂತ ಇದು ವ್ಯಾಪಕ ಚಳವಳಿ ಜನ್ಮ ತಾಳ್ತದೆ. ಧನ್ಯವಾದ.